ಲೋಕಸಭೆಯಲ್ಲಿ ನೀಟ್ ಅಕ್ರಮ ಸಮರ ತಾರಕಕ್ಕೇರಿದೆ. ಕಲಾಪ ಆರಂಭ ಆಗ್ತಿದ್ದಂತೆ ವಿಪಕ್ಷಗಳ ಗದ್ದಲ ಕೋಲಾಹಲ ಬಹಳ ಜೋರಾಗಿ ನಡೆದಿದೆ. ನೀಟ್ ಚರ್ಚೆಗೆ ಸದ್ಯ ಕಾಂಗ್ರೆಸ್ ಸಂಸದರು ಧರಣಿಯನ್ನ ಹಿಡಿದಿದ್ದಾರೆ. ಈ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ನೀಟ್ ಚರ್ಚೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸಂಸದರು ಪಟ್ಟು ಹಿಡಿದು ಕಲಾಪದಲ್ಲಿ ಧರಣಿಯನ್ನ ನಡೆಸ್ತಾ ಇದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ವಿಪಕ್ಷಗಳು ಈಗ ಪಟ್ಟನ್ನು ಹಿಡಿದು ಕುಳಿತಿರುವಂಥದ್ದು. ಲೋಕಸಭೆಯಲ್ಲಿ ನೀಟ್ ಅಕ್ರಮ ಸಮರ ತಾರಕಕ್ಕೇರಿದೆ. ಕಲಾಪ ಆರಂಭ ಆಗ್ತಾ ಇದ್ದಂತೆ ವಿಪಕ್ಷಗಳು ಗದ್ದಲ ಕೋಲಾಹಲವನ್ನೇ ಆರಂಭಿಸಿದ್ದಾರೆ. ನೀಟ್ ಚರ್ಚೆಗೆ ಸದ್ಯ ಕಾಂಗ್ರೆಸ್ ಸಂಸದರು ಪಟ್ಟು ಹಿಡಿದು ಕಲಾಪದಲ್ಲಿ ಧರಣಿಯನ್ನ ನಡೆಸ್ತಾ ಇದ್ದಾರೆ. ಶತಾಯ ಗತಾಯ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಡ್ಲೇಬೇಕು ಅಂತ ವಿಪಕ್ಷಗಳು ಪಟ್ಟು ಹಿಡಿದಿರುವಂತದ್ದು. ಸದ್ಯ ಈ ಗಲಾಟೆ ಜೋರಾಗ್ತಾ ಇದ್ದಂತೆ ಸ್ಪೀಕರ್ ಓಂ ಬಿರ್ಲಾ ಕಲಾಪವನ್ನ ಮುಂದೂಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮತ್ತೆ ಲೋಕಸಭೆ ಕಲಾಪ ಆರಂಭವಾಗುವ ಸಾಧ್ಯತೆ ದಟ್ಟವಾಗಿದೆ. ಸುದೀರ್ಘವಾಗಿ 3-4 ದಿನಗಳಿಂದ ಗಮನಿಸ್ತಾ ಇದ್ದೀವಿ. ಸಿಜೆಪಿ ನೇತೃತ್ವದ ಕಾಕ್ರೋಚ್ ಜನತಾ ಪಾರ್ಟಿ ಅಭಿಜಿತ್ ದೀಪ್ಕೆ ಇವರ ನೇತೃತ್ವದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ದೆಹಲಿಯ ಜಂತರ್ ಮಂತರ್ನಲ್ಲಿ ಈ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ಪ್ರತಿಭಟನೆಯನ್ನ ಮಾಡ್ತಲೇ ಇದ್ದಾರೆ. ಸೊ ಇದಕ್ಕೆ ಬಹಳ ಸ್ಯಾಂಡಲ್ವುಡ್ ಜೊತೆಗೆ ಬಾಲಿವುಡ್ನ ಸಿನಿತಾರಿಯರಾಗಿರ್ಬೋದು, ಜೊತೆಗೆ ಬೇರೆ ಬೇರೆ ರೀತಿಯ ಸಾಮಾಜಿಕ ಹೋರಾಟಗಾರರು, ಆಕ್ಟಿವಿಸ್ಟ್ ಆಗಿರ್ಬೋದು, ಅಣ್ಣಾ ಹಜಾರೆ, ಸೋನಂ ವಾಂಗ್ಚುಕ್ ಮತ್ತೆ ಬೇರೆ ಬೇರೆ ರೀತಿಯ ಎಲ್ಲರೂ ಕೂಡ ಈ ಒಂದು ಪ್ರೊಟೆಸ್ಟ್ಗೆ ತಮ್ಮ ಸಪೋರ್ಟ್ ಅನ್ನ ತೋರಿಸ್ತಾ ಇದ್ದಾರೆ. ಆದರೂ ಕೂಡ ವಿದ್ಯಾರ್ಥಿಗಳು ಹಿಡಿದಂತ ಪಟ್ಟನ್ನ, ವಿದ್ಯಾರ್ಥಿಗಳು ತಮಗಾದಂತಹ ಅನ್ಯಾಯಕ್ಕೆ ನ್ಯಾಯ ಕೇಳ್ತಾ ಇದ್ರೆ ಕೇಂದ್ರ ಸರ್ಕಾರ ಎಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸರಿಯಾದ ನೀತಿ ಕೈಗೊಳ್ತಾ ಇಲ್ಲ. ವಿದ್ಯಾರ್ಥಿಗಳ ಕೂಗು ಇಷ್ಟೇ, ಶಿಕ್ಷಣ ಸಚಿವರು ನೈತಿಕ ಹೊರೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು. ಮತ್ತೆ ಈ ತರದ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಬಾರ್ದು ಅಂದ್ರೆ ಕೇಂದ್ರ ಸರ್ಕಾರ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಾಗ್ಲಿ, ಜೊತೆಗೆ ನರೇಂದ್ರ ಮೋದಿ ಅವರಾಗ್ಲಿ ಯಾವ ತರದ ನಿಲುವು ತೆಗೆದುಕೊಳ್ತಾರೆ, ಅವರ ನಿಲುವನ್ನ ಸ್ಪಷ್ಟಪಡಿಸಬೇಕು. ಜೊತೆಗೆ ಲಕ್ಷಾಂತರ ವಿದ್ಯಾರ್ಥಿಗಳು ಅನ್ಯಾಯ ಆದವರು ಅವರಿಗೆ ನ್ಯಾಯವನ್ನು ದೊರಕಿಸಿಕೊಡಬೇಕು ಅಂತ ಬಂದಾಗ ಲಾಠಿ ಚಾರ್ಜ್ ಮಾಡಿದ್ರಿ, ಅವ್ರ ಮೇಲೆ ನೀವು ಇನ್ನಿಲ್ಲದ ನಿಮ್ಮ ಕಾನೂನಿನ ಪ್ರಹಸನವನ್ನ ಮೊಳಗಿಸಿದ್ರಲ್ಲ, ಅವ್ರಿಗೆಲ್ಲರಿಗೂ ಕೂಡ ನೀವು ಸಾರಿ ಕೇಳಬೇಕು ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಪಟ್ಟು ಹಿಡಿದಿರುವಂತದ್ದು. ಸದ್ಯ ಈ ಕುರಿತಂತೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಸೊ ಇದು ಈ ಮುಂಗಾರು ಅಧಿವೇಶನ ನಡೀತಿದ್ದಂತಹ ಸಂಸತ್ನಲ್ಲಿ ವಿಪಕ್ಷಗಳು ಬಹಳ ದೊಡ್ಡ ಮಟ್ಟದಲ್ಲಿ ಗಲಾಟೆಯನ್ನೇ ಮಾಡಿಬಿಟ್ಟಿದೆ. ಯಾವುದೇ ಕಾರಣಕ್ಕೂ ಕೂಡ ಸಂಸತ್ನಲ್ಲಿ ಕಲಾಪ ಆರಂಭ ಆಗ್ಲೇ ಇಲ್ಲ. ಕಲಾಪ ಶುರುವಾಗಿ 10 ನಿಮಿಷಕ್ಕೆ ವಿಪಕ್ಷಗಳು ಗದ್ದಲ ಕೋಲಾಹಲ ಸೃಷ್ಟಿ ಮಾಡಿದ್ವು ನೀಟ್ ಪ್ರಶ್ನೆ ಪತ್ರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಸ್ಪೀಕರ್ ಓಂ ಬಿರ್ಲಾ ಈ ಒಂದು ಕಲಾಪವನ್ನ ಮುಂದೂಡಿಕೆ ಕೂಡ ಮಾಡಿದ್ರು. ಸೊ ಹಾಗಾಗಿ ಈಗ ಈ ನೀಟ್ ಚರ್ಚೆಗೆ ಕಾಂಗ್ರೆಸ್ ಇನ್ನಿಲ್ಲದ ಪಟ್ಟು ಹಿಡಿತಾ ಇದೆ. ಒಂದ್ ಕಡೆ ಈಗ ನಮ್ಮ ರಾಜ್ಯ ಕಾಂಗ್ರೆಸ್ ನಾಯಕರು ಸಂಪುಟ ವಿಸ್ತರಣೆ ಸಂಬಂಧಪಟ್ಟಂತೆ ದೆಹಲಿಗೆ ಹೋದಾಗ್ಲೂ ಕೂಡ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ಕಾಕ್ರೋಚ್ ಜನತಾ ಪಾರ್ಟಿ ಜೊತೆಗೆ ಲಕ್ಷಾಂತರ ವಿದ್ಯಾರ್ಥಿಗಳು ನಡೆಸ್ತಾ ಇರುವಂತಹ ಈ ಪ್ರೊಟೆಸ್ಟ್ ನಲ್ಲಿ ಭಾಗಿಯಾದ್ರು. ಆ ಸಂದರ್ಭದಲ್ಲಿ ಕೂಡ ರಾಹುಲ್ ಗಾಂಧಿ ಅವರು ಹೇಳಿಕೆ ಕೊಟ್ಟರು. ಏನಂತ ಅಂದ್ರೆ, ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಇಷ್ಟೆಲ್ಲ ಮಟ್ಟದಲ್ಲಿ ಕೇಂದ್ರ ಶಿಕ್ಷಣ ಸಚಿವರ ವಿರುದ್ಧ ವಿದ್ಯಾರ್ಥಿಗಳು ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತುತ್ತಾ ಇದ್ದಾರೆ. ಹಾಗಾದ್ರೆ ಈ ಲಕ್ಷಾಂತರ ವಿದ್ಯಾರ್ಥಿಗಳಿಗಿಂತ ಓರ್ವ ಶಿಕ್ಷಣ ಸಚಿವರು ಅವರಿಗೆ ಹೆಚ್ಚಾದ್ರ, ಜಾಸ್ತಿ ಆದ್ರ ಎಂಬರ್ಥದಲ್ಲಿ ಮಾತನಾಡಿದ್ರು. ಮತ್ತೊಂದು ಕಡೆಗೆ ಅಷ್ಟು ವಿದ್ಯಾರ್ಥಿಗಳಿಗೆ ಲಾಠಿ ಚಾರ್ಜ್ ಮಾಡುವಂತಹ ಅವಶ್ಯಕತೆ ಏನಿತ್ತು, ಅವ್ರಿಗಾದ ಅನ್ಯಾಯದ ಬಗ್ಗೆ ಧ್ವನಿ ರೇಸ್ ಮಾಡಿದ್ದಾರೆ ಹೊರತು ನಿಮ್ಮ ಕೇಂದ್ರ ಸರ್ಕಾರದಲ್ಲಿ ನನಗೆ ಮಂತ್ರಿಗಿರಿ ಕೊಡಿ ಅಥವಾ ನಮಗೆ ಇಲ್ಲಿ ಅಭಿವೃದ್ಧಿಯನ್ನ ಮಾಡಿ, ಇಲ್ಲಿ ನಾವು ಹೇಳಿದಂತ ವಿಚಾರಗಳಿಗೆ ಧ್ವನಿ ಕೊಡಿ ಅಂತ ಅವರೆಲ್ಲೂ ಕೇಳಿಲ್ಲ ಎಂಬರ್ಥದಲ್ಲಿ ಸುದೀರ್ಘವಾಗಿ ಸುದ್ದಿಗೋಷ್ಠಿಯನ್ನು ನಡೆಸಿಯೂ ಕೂಡ ರಾಹುಲ್ ಗಾಂಧಿ ಹೇಳಿಕೆ ಕೊಟ್ಟರು. ಅಷ್ಟೇ ಅಲ್ಲದೆ ನಿನ್ನೆಯೂ ಕೂಡ ಸಂಸತ್ನಲ್ಲಿ ಕಪ್ಪು ಪಟ್ಟಿಯನ್ನು ಪ್ರದರ್ಶಿಸಿ ರಾಹುಲ್ ಗಾಂಧಿಯವರಾಗಿರ್ಬೋದು, ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲರೂ ಕೂಡ ನಿನ್ನೆ ಪ್ರೊಟೆಸ್ಟ್ ನಲ್ಲಿ ಭಾಗಿಯಾಗಿದ್ರು. ಯಾವುದೇ ಕಾರಣಕ್ಕೂ ಈ ಒಂದು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗೋವರೆಗೂ ಕೂಡ ನಾವು ಈ ಒಂದು ಕಲಾಪವನ್ನು ಮುಂದುವರಿಸೋದಕ್ಕೆ ಬಿಡಲ್ಲ, ಸಂಸತ್ನಲ್ಲಿ ಬೇರೆ ವಿಚಾರಗಳ ಕುರಿತಂತೆ ಚರ್ಚೆ ಮಾಡೋದಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿ ಅವರು ಸಹಿತ ಬಹಳಷ್ಟು ಕಾಂಗ್ರೆಸ್ ನಾಯಕರು ಪ್ರೊಟೆಸ್ಟ್ ನಲ್ಲಿ ಕೂಡ ಭಾಗಿಯಾಗಿದ್ರು. ಇವತ್ತು ಕೂಡ ಕಲಾಪ ಆರಂಭ ಆಗಿ 10 ನಿಮಿಷಕ್ಕೆ ಇವತ್ತು ಕಲಾಪದಲ್ಲಿ ಗದ್ದಲ ಕೋಲಾಹಲ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ಶುರುವಾಯಿತು. ಹಾಗಾಗಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ವಿಪಕ್ಷಗಳು ಬಹಳ ಪಟ್ಟನ್ನು ಹಿಡಿದು ಕುಳಿತಿರುವಂತದ್ದು. ಈ ಕಲಾಪ ಜೋರಾಗ್ತಾ ಇದ್ದಂತೆ ಸ್ಪೀಕರ್ ಓಂ ಬಿರ್ಲಾ ಇಲ್ಲಿ ಕಲಾಪವನ್ನ ಒಂದಷ್ಟು ನಿಮಿಷಗಳ ಕಾಲ ಮುಂದೂಡಿಕೆಯನ್ನು ಕೂಡ ಮಾಡಿದ್ರು. ಹಾಗಾಗಿ ಮತ್ತೆ ಕೆಲವು ಕ್ಷಣಗಳಲ್ಲಿ ಈ ಲೋಕಸಭೆ ಕಲಾಪ ಆರಂಭವಾಗುವಂತಹ ಸಾಧ್ಯತೆ ದಟ್ಟವಾಗಿದೆ. ಬಹಳಷ್ಟು ಜನ ಊಹಿಸಿಕೊಂಡಿದ್ರು ಈ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರತಿಭಟನೆ ಏನ್ ನಡೀತಾ ಇದೆ, 1-2-3 ದಿನದಲ್ಲಿ ಅಂತ್ಯ ಹಾಡಬಹುದು ಅಥವಾ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ನಲ್ಲಿ ಭಾಗಿಯಾಗಿ ಲಾಠಿ ಚಾರ್ಜ್ ಅಥವಾ ಪೊಲೀಸರು ಕಾನೂನು ಕ್ರಮ ತೆಗೆದುಕೊಂಡ ಮೇಲೆ ವಾಪಸ್ ಬರ್ತಾರೆ ಅಂತ ಹೇಳಿ. ಆದ್ರೆ ವಿದ್ಯಾರ್ಥಿಗಳು ಯಾಕೋ ಜಗ್ಗೋ ಮಾತೆ ಕಾಣ್ತಾ ಇಲ್ಲ.
ಶತಾಯ ಗತಾಯ ಅವರು ಹಿಡಿದಿರುವಂತಹ ಅಷ್ಟು ನಿಲುವುಗಳನ್ನ ಕೇಂದ್ರ ಸರ್ಕಾರ ಒಪ್ಕೋಬೇಕು. ಅದಕ್ಕೆ ತಕ್ಕಂತೆ ಆದಂತಹ ಅನ್ಯಾಯಕ್ಕೆ ನ್ಯಾಯ ಒದಗಿಸಿ ಕೊಡದೆ ನಾವು ಆ ಸ್ಥಳದಿಂದ ಕದಲಲ್ಲ ಅಂತ ಹೇಳಿಬಿಟ್ಟು ವಿದ್ಯಾರ್ಥಿಗಳು ಕೂಡ ಪಟ್ಟು ಹಿಡಿದಿದ್ದಾರೆ. ಇದಕ್ಕೆ ಕುರಿತಂತೆ ಇಲ್ಲಿ ಹೋರಾಟಗಾರರು ಅಣ್ಣಾ ಹಜಾರೆ ಆಗಿರಬಹುದು, ಒಂದ್ ಕಡೆಗೆ ಸೋನಂ ವಾಂಗ್ಚುಕ್ ಅವರ ಸುದೀರ್ಘ 22 ದಿನಗಳ ಕಾಲದ ಒಂದು ಉಪವಾಸ ಸತ್ಯಾಗ್ರಹ ಆಗಿರ್ಬೋದು, ಮತ್ತೊಂದು ಕಡೆಗೆ ಅಭಿಜಿತ್ ದೀಪ್ಗೆ ನೇತೃತ್ವದ ಕಾಕ್ರೋಚ್ ಜನತಾ ಪಾರ್ಟಿ ಕೊಡ್ತಿರುವಂತಹ ಸಪೋರ್ಟ್ ಆಗಿರ್ಬೋದು, ಜೊತೆಗೆ ಬಾಲಿವುಡ್ ಅಲ್ಲಿ ಕೂಡ ಸಲ್ಮಾನ್ ಖಾನ್ ಸೇರಿದಂತೆ ಹಲವಷ್ಟು ಸ್ಟಾರ್ ನಟರು ಕೂಡ ಇದಕ್ಕೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಬಹಳಷ್ಟು ದೊಡ್ಡ ಕಠಿಣ ನಿಲುವನ್ನ ಈಗ ನೀಟ್ ಪ್ರಶ್ನೆ ಪತ್ರಿಕೆ ಈ ಒಂದು ವಿಚಾರ ತೆಗೆದುಕೊಂಡಿದೆ. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈಗ ಭಾಗವಹಿಸಿ ಮಾತಾಡಲೇಬೇಕು, ಅವರ ನಿರ್ಧಾರವನ್ನ ತೆಗೆದುಕೊಳ್ಳಲೇಬೇಕು. ಈ ಕುರಿತಂತೆ ಧರ್ಮೇಂದ್ರ ಪ್ರಧಾನ್ ಅವರ ಮುಂದಿನ ನಡೆ ಏನು, ಕೇಂದ್ರ ಯಾವ ರೀತಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ನಿಲುವು ತೆಗೆದುಕೊಳ್ಳುತ್ತೆ ಅನ್ನೋದು ಬಹಳ ದೊಡ್ಡ ಕುತೂಹಲ ಚರ್ಚೆಯಾಗಿದೆ. ದೆಹಲಿ ಅಂತರೂ 40 ಡಿಗ್ರಿ ಇರೋದು ಅಲ್ಲಿ ಟೆಂಪರೇಚರ್, ಇವಾಗ 80 ಡಿಗ್ರಿ ಟೆಂಪರೇಚರ್ ಹೋದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಅಷ್ಟು ದೊಡ್ಡ ಮಟ್ಟದ ಕಾವು ಬೆಂಕಿ ಕೆಂಡವಾಗಿ ದೆಹಲಿ ಮಾರ್ಪಟ್ಟಿದೆ. अब से वो सवाल में उन सवालों का जवाब दूंगी जो रेलेवेंट सवाल हैं, ठीक है? आप इस सरकार के जाल में फंसे हुए हैं, आप हमेशा वही पूछते हैं जो ये सरकार पूछवाना चाहती है, ठीक है? हर बार उनसे पूछिए, उनके मंत्री निकल रहे हैं ना, प्रधानमंत्री जी आए ही नहीं है सदन में। इतनी बड़ी मतलब इतना बड़ा आंदोलन चल रहा है, पूरा देश का यूथ बाहर है, प्रधानमंत्री जी सदन में नहीं आए हैं और आप मेरे से पूछ रहे हो कि सदन क्यों नहीं चल रहे हैं? मुझसे पूछो कि क्या हो रहा है, स्टूडेंट्स के लिए क्या किया जा रहा है, स्टूडेंट्स के डिमांडों का क्या हो रहा है, ये पूछो ना, ये सारे सवाल पूछो। और ये जो मंत्री आ रहे हैं जा रहे हैं इनसे पूछो इस्तीफा कब देंगे, आपने पूछा है? मैं जानना चाहती हूँ, आपने पूछा धर्मेंद्र? अगर उनको कुछ बोलना है तो सदन में बोलना चाहिए, तभी हम वो ऑथेंटिक बात उनकी समझेंगे। जब वो आएंगे स्टेटमेंट करने तो उनको रात के 12 बजे करने के बजाय दिन में पार्लियामेंट में आके अगर वो कहे क्या कहना चाहते हैं हम देखेंगे। अगर उनको कुछ बोलना है तो सदन में बोलना चाहिए, तभी हम वो ऑथेंटिक बात उनकी समझेंगे। जब वो आएंगे स्टेटमेंट करने तो उनको रात के 12 बजे करने के बजाय दिन में पार्लियामेंट में आके अगर वो कहे क्या कहना चाहते हैं हम देखेंगे। अगर उनको कुछ बोलना है तो सदन में बोलना चाहिए, तभी हम वो ऑथेंटिक बात उनकी समझेंगे। जब वो आएंगे स्टेटमेंट करने तो उनको रात के 12 बजे करने के बजाय दिन में पार्लियामेंट में आके अगर वो कहे क्या कहना चाहते हैं हम देखेंगे। अगर उनको कुछ बोलना है तो सदन में बोलना चाहिए, तभी हम वो ऑथेंटिक बात उनकी समझेंगे। जब वो आएंगे स्टेटमेंट करने तो उनको रात के 12 बजे करने के बजाय दिन में पार्लियामेंट में आके अगर वो कहे क्या कहना चाहते हैं हम देखेंगे।